ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಬೆಂಡೆಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿಂದ ನಮ್ಮ ಬಾಡಿಗೆ ಫೈಬರ್ ಸಿಗುತ್ತೆ. ಬಟ್ ನಾನು ಇವತ್ತು ಮಾಡ್ತಾ ಇರೋವಂತಹ ಬೆಂಡೆಕಾಯಿ ಪಲ್ಯದಿಂದ ನಿಮಗೆ ಫೈಬರು ಜೊತೆಗೆ ಪ್ರೋಟೀನು, ಐರನ್ನು ಪ್ಲಸ್ ವಿಟಮಿನ್ ಈ ಎಲ್ಲ ಥರದ್ದು ನಮ್ಮ ಬಾಡಿಗೆ ಸಿಗುತ್ತೆ. ಸೊ ನಾನು ಹೆಂಗೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನಾನಿವತ್ತು ಬೆಂಡೆಕಾಯಿ ಜೊತೆ ಯೂಸ್ ಮಾಡ್ತಾ ಇರೋದು ಮೊಳಕೆ ಕಟ್ಟಿರುವಂತಹ ಹುರುಳಿಕಾಳು, ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳು ಮಿಕ್ಸ್ ಆಗಿದೆ. ನಾವು ಏನಾದರೂ ಮೊಳಕೆ ಕಟ್ತಾ ಇದ್ದೀವಿ ಅಂದರೆ ಒಂದು 3 ಟೈಮ್ಸಿಗೆ ಆಗುವಷ್ಟಾದರೂ ಮೊಳಕೆ ಕಟ್ಕೋತೀವಿ. ಯಾಕೆಂದರೆ ನಮ್ಮ ಮನೇಲಿ ಎಲ್ಲರಿಗೂ ಅದು ತುಂಬ ಇಷ್ಟವಾದಂಥ ಕಾಳು. ಸೊ ಇವಾಗ ನಾನು ಸ್ವಲ್ಪ ಮೊಳಕೆ ಕಟ್ಟಿರೋವಂಥ ಕಾಳುಗಳನ್ನ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ವಾಶ್ ಮಾಡಿ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಏನಿಲ್ಲ ಅಂದ್ರೂ ಒಂದು 8ಇಂದ 9 ವಿಷಿಲ್ ಆದರೂ ನಾವು ಕೂಗಿಸ್ಬೇಕು. ಸೊ ಆವಾಗಲೇ ಅದು ಸಾಫ್ಟಾಗಿ ಬೆಂದಿರೋದು. ಏಕೆ ಅಂದರೆ ನಾವು ಬೆಂಡೆಕಾಯಿ ಜೊತೆ ಯೂಸ್ ಮಾಡ್ತಾ ಇರೋದ್ರಿಂದ ಮೊಳಕೆ ಕಟ್ಟಿರೋವಂಥ ಕಾಳುಗಳು ಕೂಡ ಬೆಂಡೆಕಾಯಿ ಅಷ್ಟೇ ಸಾಫ್ಟಾಗಿರಬೇಕು, ಸಾಫ್ಟಾಗಿ ಬೆಂದಿರಬೇಕು. ಆವಾಗಲೇ ಈ ಬೆಂಡೆಕಾಯಿ ಜೊತೆ ಈ ಕಾಳುಗಳು ಹೊಂದೋದು. ಮೊಳಕೆ ಕಟ್ಟಿರೋವಂಥ ಯಾವುದೇ ಕಾಳಾಗಿರ್ಬೋದು, ಹುರುಳಿಕಾಳು ಇರ್ಬೋದು, ಹೆಸರು ಕಾಳು ಅಥವಾ ಕಡಲೆಕಾಳು, ಬಟಾಣಿ. ಸೊ ಇವೆಲ್ಲ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಸೊ ಈಗ ವಿಷಲ್ ಕೂಗೋದಕ್ಕೆ ಇಟ್ಟಿದ್ದೀನಿ ನಾನು. ಇನ್ನೊಂದು ಕಡೆ ನಾವು ಬೆಂಡೆಕಾಯಿನ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡೋಣ ಬನ್ನಿ. ಸೊ ಈ ಬೆಂಡೆಕಾಯಿನ ನಾನು ಏನು ಮಾಡ್ತೀನಿ ಅಂದರೆ ಒಂದ್ಸಲಿ ನೀರಲ್ಲಿ ತೊಳ್ಕೊಂಬಿಟ್ಟು ಅದಾದಮೇಲೆ ಹಂಗೆ ಕಟ್ ಮಾಡೋದಕ್ಕಾಗಲ್ಲ ಇದನ್ನು. ಸೊ ಒಂದು ವೈಟ್ ಪಂಚೆ ಮೇಲೆ ಹಾಸಿ ಅದನ್ನು ಕ್ಲೀನಾಗೆ ನಾನು ಅದನ್ನು ಪ್ರೆಸ್ ಮಾಡಿ ಅದ್ರ ಮೇಲಿರುವಂತಹ ನೀರನ್ನೆಲ್ಲನೂ ಇಂಗೋ ಥರ ಮಾಡಿ ಒಣಗಿಸ್ತೀನಿ ಫಸ್ಟು. ಅದಾದಮೇಲೆ ಕಟ್ ಮಾಡೋದಕ್ಕಾಗೋದು. ಇಲ್ಲಾಂದರೆ ಇದು ಕಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕೈಯೆಲ್ಲ ಒಂಥರ ಗಿಜಬಜ ಅನ್ನೋ ಥರ ಆಗುತ್ತೆ. ಸೊ ಅದಕ್ಕೇ ನಾನು ಕ್ಲೀನಾಗಿ ಇದನ್ನು ಫಸ್ಟು ಡ್ರೈ ಮಾಡ್ಕೋತೀನಿ. ಸೊ ಈ ಮಧ್ಯದಲ್ಲಿ ಇಲ್ಲಿ ಕುಕ್ಕರು 8 ವಿಜಿಲ್ ಆಗಿದೆ. ಇದನ್ನು ನಾವು ಸೈಡಿಗೆ ಎತ್ತಿಟ್ಬಿಡೋಣ. ಈಗ ಬೆಂಡೆಕಾಯಿ ಕ್ಲೀನಾಗಿ ನೀರೆಲ್ಲ ಹಿಂಡ್ಕೊಂಡಿದೆ. ಸೊ ನಾನು ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನಾವು ಹೆಂಗೆ ಕಟ್ ಮಾಡಬೇಕು ಅಂದರೆ ತುಂಬ ತೀರಾ ಸಣ್ಣದು ಬೇಡ, ತೀರಾ ದಪ್ಪದ್ದು ಬೇಡ, ಮೀಡಿಯಮ್ ಸೈಜಲ್ಲಿ ನಾನು ಬೆಂಡೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು ನೀವೀಗ. ಸೊ ಇದನ್ನು ಕಟ್ ಮಾಡಿ ಆದಮೇಲೆ ನಾನು ಇದನ್ನು ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಬೇಕಾದಷ್ಟು ಸ್ವಲ್ಪ ಎಣ್ಣೆ, ಅದ್ರ ಜೊತೆಗೆ ಒಂದು ಸ್ಲೈಸ್ ಅಂದರೆ ಒಂದು ಅರ್ಧ ನಿಂಬೆಹಣ್ಣ ನಾನು ಹಿಂಡ್ಕೋತೀನಿ. ಯಾಕೆ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ, ಸೊ ಈ ಥರ ನಾವು ಒಂದು ನಿಂಬೆಹಣ್ಣು ಹಿಂಡ್ಕೊಳೋದ್ರಿಂದ ಅಥವಾ 1 ಸ್ಪೂನು ಮೊಸರು ಹಾಕ್ಕೊಂಡ್ರೆ ನಾವು ಬೆಂಡೆಕಾಯಿನ ಹುರಿಬೇಕಾದ್ರೆ ಈ ಗೊಣ್ಣೆ ಥರ ಜಾಸ್ತಿ ಬರೋಲ್ಲ, ಎಳೆ ಜಾಸ್ತಿ ಬರೋಲ್ಲ, ಕ್ಲೀನಾಗೆ ಫ್ರೈ ಆಗುತ್ತೆ. ಯಾವುದೇ ಥರ ಹುರಿಬೇಕಾದ್ರೆ ನಮಗೆ ಡಿಸ್ಟರ್ಬೆನ್ಸ್ ಇರೋಲ್ಲ. ಸೊ ನೀವು ಈ ಟ್ರಿಕ್ನ ಯೂಸ್ ಮಾಡಿ ನೋಡಿ. ನಿಂಬೆಹಣ್ಣು ಅಥವಾ ಇಲ್ಲಾಂದರೆ 1 ಸ್ಪೂನು ಮೊಸರಿದ್ರೆ ಮೊಸರು, ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಬಿಟ್ಟು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳಿ. ಬೆಂಡೆಕಾಯಿ ಹುರಿಬೇಕಾದ್ರೆ ನಮಗೆ ಬರೋವಂತಹ ಲೋಳೆ, ಸೊ ಇದರಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಈಗ ನೀವು ನೋಡ್ಬೋದು ಬೆಂಡೆಕಾಯಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಯಾವುದೇ ಥರದ ಲೋಳೆ ನಿಮಗೆ ಕಾಣಿಸೋದು ಇಲ್ಲ, ಸ್ಟಿಕ್ಕಿನೆಸ್ಸು ಇರೋದಿಲ್ಲ. ಸೊ ನಿಮಗೆಲ್ಲ ಅನಿಸ್ಬೋದು ಬೆಂಡೆಕಾಯಿ ಜೊತೆ ಹೇಗೆ ಈ ಕಾಳುಗಳು ಅಂತ. ಬಟ್ ನಾನು ಏನು ಮಾಡ್ತೀನಿ ಯೂಶ್ವಲಿ ಅಂದರೆ, ನಂದು ನಾರ್ಮಲ್ ಫುಡ್ ಜೊತೆಗೇ ನಂದು ಫೈಬರು, ಪ್ರೋಟೀನು ಈ ಎಲ್ಲ ಇನ್ಕ್ಲೂಡ್ ಆಗೋ ಥರ ನಾನೇ ಒಂದು ರೆಸಿಪಿನ ಓನಾಗೆ ಕ್ರಿಯೇಟ್ ಮಾಡ್ಕೋತೀನಿ. ಸೊ ದಟ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಫುಡ್ಡು ನಂದು. ಈಗ ಬೆಂಡೆಕಾಯಿ ಹುರಿದಿದ್ದಾಗಿದೆ. ಸೊ ಪಲ್ಯಕ್ಕೆ ಬೇಕಾಗಿರೋ ಅಂಥದ್ದು ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಇಷ್ಟನ್ನು ನಾನು ಹಚ್ಚಿಟ್ಕೊಂಡಿದ್ದೀನಿ. ಇದು ಕಡೆ ನೋಡ್ಬೋದು ನೀವು ಕಾಳೆಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಈ ಥರ ಬೇಯಬೇಕದು. ಸೊ ಈಗೊಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋವರೆಗೂ ಕಾಯ್ದು ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ಯೂಶ್ವಲಿ ನಾನು ಸ್ವಲ್ಪ ದೂರದಿಂದನೇ ಕರಿಬೇವಿನ ಸೊಪ್ಪು ಹಾಕ್ತೀನಿ, ನನಗೆ ಸ್ವಲ್ಪ ಅದು ಸೌಂಡು ಸಿಡಿಯುತ್ತೆ ಅನ್ನೋ ಭಯ ಇದೆ. ಅದಾದಮೇಲೆ ನಾವು ಹಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿ, ಟೊಮ್ಯಾಟೊನ ಹಾಕ್ಕೋಬೇಕು. ಸೊ ಕೊತ್ತಂಬರಿನ ನಾವು ಲಾಸ್ಟಿಗೆ ಹಾಕ್ಕೊಬೇಕು. ಸೊ ಇವಾಗ ನಾನು ಈರುಳ್ಳಿ, ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಎಣ್ಣೆಲೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಮತ್ತು ನೀರು ಹಾಕೋ ನೆಸೆಸಿಟಿ ಏನಿರೋದಿಲ್ಲ, ಏಕೆಂದರೆ ಟೊಮೆಟೊ ಹಾಕಿರೋದ್ರಿಂದ ಟೊಮೆಟೊದಲ್ಲಿರುವಂಥ ನೀರೇ ಬಿಟ್ಕೊಳ್ಳುತ್ತೆ. ಸೊ ಅದರಲ್ಲೇ ಇದು ಕ್ಲೀನಾಗೆ ಫ್ರೈ ಆಗುತ್ತೆ.
ನೀವಿದಕ್ಕೆ ಸ್ವಲ್ಪ ಹುಣ್ಸೆಹಣ್ಣನ್ನ ಹಾಕಿ ಅದ್ರ ನೀರು ಹಾಕೊಬೋದು. ಬಟ್ ನಾನಿಲ್ಲಿ ಹಾಕ್ತಾ ಇಲ್ಲ, ಏಕೆಂದರೆ ನಾನು ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸೊ ನಾನು ಹುಣ್ಸೆಹಣ್ಣು ಆ್ಯಡ್ ಮಾಡ್ಕೋತಾ ಇಲ್ಲ. ಅದು ಆಪ್ಷನಲ್ ಆ್ಯಕ್ಚುಲಿ. ನೀವು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಟೊಮೆಟೊನ ಜಾಸ್ತಿ ಹಾಕ್ಕೋತೀನಿ ಅಂದರೆ ಅದನ್ನೇ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನೀವು ನೋಡ್ಬೋದು ಇದು ಸಾಫ್ಟ್ ಆಗ್ತಾ ಇದೆ. ಸೊ ಇದಕ್ಕೆ ನಾನು ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಮಸಾಲೆಗಳು ಹಾಕ್ಕೋತಾ ಇದ್ದೀನಿ. ಫಸ್ಟು ನಾನು ಜೀರಿಗೆ ಮತ್ತು ಮೆಂತ್ಯ ಮನೆಯಲ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಪೌಡರು, ಅದಾದಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಅದಾದಮೇಲೆ ಒಂದು ಹಾಫ್ ಸ್ಪೂನ್ ಖಾರದ ಮೆಣಸಿನ್ಕಾಯಿ, ಹಾಫ್ ಸ್ಪೂನ್ ಧನಿಯಾ ಪೌಡರ್, ಇಷ್ಟು ಮಸಾಲೆನೂ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಹುರಿದಿಟ್ಟಿರುವಂತಹ ಬೆಂಡೆಕಾಯಿನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಮೊಳಕೆ ಕಾಳುಗಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಆ್ಯಡ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಬಿಕಾಸ್ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ. ಸೊ ಇವಾಗ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಇದನ್ನು ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಯಾಕೆ ಅಂದರೆ ಟೊಮೆಟೊ, ಈರುಳ್ಳಿ ಆಗಿರ್ಬೋದು, ನಾವು ಹಾಕಿರುವಂತಹ ಮಸಾಲೆ ಪುಡಿಗಳಿರ್ಬೋದು, ಇವೆಲ್ಲನೂ ಕಾಳುಗಳಿಗೆ ಮತ್ತು ಬೆಂಡೆಕಾಯಿಗೆ ಕ್ಲೀನಾಗೆ ಇಡ್ಕೋಬೇಕು. ಸೊ ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಸಾಲೆ, ಟೊಮೆಟೊ, ಈರುಳ್ಳಿ ಎಲ್ಲ ಮಿಕ್ಸ್ ಆಗಿದೆ ಅಂತ. ಇದು ಆಲ್ಮೋಸ್ಟ್ ಆಗ್ತಾ ಇದೆ. ಲೋ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಸೊ ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಕ್ಲೀನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ. ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇದನ್ನು ನಾನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ನೀವೀಗ ನೋಡ್ಬೋದು ಬೌಲಿಗೆ ಹಾಕ್ಕೊಂಡಾದ್ಮೇಲೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬರೀ ಚೆನ್ನಾಗಲ್ಲ, ತುಂಬ ಹೆಲ್ದಿ ಕೂಡ ಹೌದು ಇದು. ಇದನ್ನು ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.